ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಲೋಕ ಸಮೀಕ್ಷೆ ವಿಶೇಷ ಸರ್ವೆ ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಕ ಕದನಕ್ಕೂ ಮುನ್ನ ಮತ್ತೆರಡು ಸರ್ವೆ ಬಿಡುಗಡೆ. ಮೂರನೇ ಬಾರಿಗೂ ಮೋದಿಗೆ ಬಹುಪರಾಕ್. ಇಂಡಿಯಾ ಕೂಟವೇ ಒಂದಾದ್ರೂ ವೋಟಕ್ಕಿಲ್ವಾ ಬ್ರೇಕ್? ಇದುವೇ ಹೊತ್ತಿನ ವಿಶೇಷ ಲೋಕ ಸಮೀಕ್ಷೆ. ಲೋಕಸಭೆ ಚುನಾವಣೆ ಸಮರಕ್ಕೆ ದಿನಗಣನೆ ಆರಂಭವಾಗಿದೆ. ಚುನಾವಣೆ ಘೋಷಣೆಗೂ ಮುನ್ನ ಮತ್ತೊಂದು ಸರ್ವೆ ಸದ್ಯ. ಅದರ ರಿಸಲ್ಟ್ ಬಂದಿದೆ. ಟೈಮ್ಸ್ ನೌ ಇಟಿಜಿ ಸಮೀಕ್ಷೆಯಲ್ಲಿ ಯಾರಿಗೆ ಬಹುಮತ ಸಿಕ್ತು? ಎನ್ಡಿಎಗೆ ಬಹುಮತ ಸಿಕ್ಕಿದೆ. ಹ್ಯಾಟ್ರಿಕ್ ಸರ್ಕಾರ ಸ್ಥಾಪನೆಯನ್ನ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ, ದಾಖಲೆಯನ್ನ ಬರೀತಾರೆ ಅಂತ ಹೇಳಿ ಈ ಸಮೀಕ್ಷೆಯೂ ಹೇಳ್ತಾ ಇದೆ. ಮೂರನೇ ಬಾರಿಯೂ ನರೇಂದ್ರ ಮೋದಿಯವರಿಗೆ ಅಧಿಕಾರ ಅಂತ ಹೇಳಿ ಇಟಿಜಿ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಕೆಲವೇ ದಿನ ಚುನಾವಣೆ ಘೋಷಣೆಯಾಗುತ್ತೆ. ಅದಾದ ನಂತರ ಲೋಕಸಭಾ ಅಖಾಡ ರಣ ಅನ್ನೋದಕ್ಕೆ ಶುರುವಾಗುತ್ತೆ. ಈಗಾಗಲೇ 2 ಸಮೀಕ್ಷೆಗಳು ಬಂದಿದ್ದಾವೆ. ಈಗ ಮತ್ತೊಂದು ಸಮೀಕ್ಷೆ ಹೇಳ್ತಾ ಇರೋದು ಏನು ಅಂದ್ರೆ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಎನ್ಡಿಎಗೆ ಬಹುಮತ ಸಿಗುತ್ತೆ ಅಂತ ಹೇಳಿ ಈ ಸಮೀಕ್ಷೆಯು ಹೇಳ್ತಾ ಇದೆ. ಜೊತೆಗೆ ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಿಯಾಗ್ತಾರೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಚುನಾವಣೆ ನಡೀಬೇಕು, ರಿಸಲ್ಟ್ ಗೊತ್ತಾಗಬೇಕು. ಬಟ್ ಈಗ ಜನರ ಥಾಟ್ ಏನಿದೆ, ಈಗ ಜನರ ಮನಸ್ಸಿನಲ್ಲಿ ಏನಿದೆ, ದೇಶದ ಜನರ ಒಲವು ಯಾವ ಕಡೆಗಿದೆ? ಸದ್ಯಕ್ಕಿರುವಂತಹ ಒಂದು ಸರ್ವೆಯ ಪ್ರಕಾರ, ಸದ್ಯ ಮಾಡಿರುವಂತಹ ಸರ್ವೆ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ನೇರವಾಗಿ ಎನ್ಡಿಎಗೆ ಬಹುಮತ ಸಿಗುತ್ತೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಟೈಮ್ಸ್ ನೌ ಇಟಿಜಿ ಸಮೀಕ್ಷೆಯಲ್ಲಿ ಯಾವ ಪಕ್ಷಕ್ಕೆ ಎಷ್ಟು, ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸೀಟ್ಗಳನ್ನ ಈ ಸಮೀಕ್ಷೆ ನೀಡ್ತಾ ಇದೆ? ಇಟಿಜಿ ಸರ್ವೆಯ ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ. ಸ್ಕ್ರೀನ್ ಮೇಲೆ ಈಗ ಇಟಿಜಿ ಸರ್ವೆಯ ಡೀಟೇಲ್ಸ್. ಯಾವ ಮೈತ್ರಿಕೂಟಕ್ಕೆ ಎಷ್ಟು ಗಮನಿಸ್ತಾ ಇದ್ದೀರಿ? ಎನ್ಡಿಎ ಮೈತ್ರಿಕೂಟಕ್ಕೆ 378 ಸೀಟ್ಗಳು ಲೋಕಸಭಾ ಚುನಾವಣೆಯಲ್ಲಿ ಲಭ್ಯ ಆಗಬಹುದು ಅನ್ನುವಂಥದ್ದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪದೇ ಪದೇ ಒಂದು ಘೋಷಣೆಯನ್ನ ಮಾಡ್ತಿದ್ದಾರೆ. ಅಬ್ ಕೆ ಬಾರ್ 400 ಪಾರ್ ಅಂತ ಹೇಳಿ 400ಕ್ಕೂ ಹೆಚ್ಚು ಸೀಟ್ಗಳನ್ನ ಎನ್ಡಿಎ ಮೈತ್ರಿಕೂಟ ಗೆಲ್ಲುತ್ತೆ. ಬಿಜೆಪಿ ಏಕಾಂಗಿಯಾಗಿ 370 ನಂಬರ್ನ ಕ್ರಾಸ್ ಮಾಡುತ್ತೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಬಿಜೆಪಿಯ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ನಾಯಕರು ಹೇಳಿಕೆಯನ್ನ ಕೊಡ್ತಾ ಇದ್ರು. ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, 400ರವರೆಗಿಲ್ಲ, ಬಟ್ 378ರವರೆಗೆ ಎನ್ಡಿಎ ಮೈತ್ರಿಕೂಟ ಸೀಟ್ಗಳನ್ನ ಚುನಾವಣೆಯಲ್ಲಿ ಗೆಲ್ಲಬಹುದು ಅಂತ ಹೇಳಿ ಇಟಿಜಿ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. ಇದು ಎನ್ಡಿಎ ಮೈತ್ರಿಕೂಟ ಗೆಲ್ಲಬಹುದಾದಂತಹ ಸೀಟ್ಗಳ ಸಂಖ್ಯೆ ಬರೋಬ್ಬರಿ 378. ಹಾಗಾದ್ರೆ ಮತ್ತೊಂದು ಅಲಯನ್ಸ್ ಇದೆಯಲ್ಲ, ಮತ್ತೊಂದು ಮೈತ್ರಿಕೂಟ ಇದೆ. ಆ ಮೈತ್ರಿಕೂಟ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು. ಸದ್ಯಕ್ಕೆ ಅದರ ಸಿಚುವೇಶನ್ ಏನು, ಅದರ ಕಂಡೀಷನ್ ಏನು, ಎಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಗಮನಿಸ್ತಾ ಇದ್ದೀರಿ. ಇಂಡಿಯಾ ಮೈತ್ರಿಕೂಟ 120 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಈ ಹಿಂದೆ ಬಂದಂತಹ ಸಮೀಕ್ಷೆಗಳು ಕೂಡ ಎನ್ಡಿಎ ಮೈತ್ರಿಕೂಟ ಬಹುಮತವನ್ನ ಪಡೆಯುತ್ತೆ ಅನ್ನುವಂತಹ ಒಂದು ರಿಸಲ್ಟ್ ಅನ್ನ ತೋರಿಸಿದ್ವು. ಈ ಸಮೀಕ್ಷೆಯಲ್ಲೂ ನಾವು ಅದನ್ನ ಗಮನಿಸ್ತಾ ಇದ್ದೀವಿ. ಇಂಡಿಯಾ ಮೈತ್ರಿಕೂಟ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಮೋದಿ ವರ್ಸಸ್ ಇಂಡಿಯಾ ಅನ್ನುವಂಥ ಒಂದು ಟ್ಯಾಗ್ ಲೈನ್ ಆ ಸಂದರ್ಭದಲ್ಲಿ ಮೈತ್ರಿಕೂಟದ ಅನೌನ್ಸ್ಮೆಂಟ್ ಆದಾಗ ಶುರುವಾಗಿತ್ತು. ಬಟ್ ಹೇಗೆ ಆರಂಭ ಆಯಿತೋ ಆ ಒಂದು ಗಟ್ಟಿತನ ಅಥವಾ ಒಂದು ದೃಢತೆ ಇಂಡಿಯಾ ಮೈತ್ರಿಕೂಟದಲ್ಲಿ ಹೋಗ್ತಾ ಹೋಗ್ತಾ ಕಾಣಿಸಿಕೊಳ್ಳಿಲ್ಲ. ಅದರ ಪರಿಣಾಮ ಗಮನಿಸ್ತಾ ಇದ್ದೀವಿ. 120 ಸೀಟ್ಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಮುಂದಿನ ಡೀಟೇಲ್ಸ್ನ ಗಮನಿಸ್ತಾ ಹೋಗೋಣ. ಇತರರು ಎಷ್ಟು ಸೀಟ್ನಲ್ಲಿ ಗೆಲ್ಲಬಹುದು? 45 ಸೀಟ್ಗಳಲ್ಲಿ ಇತರರು ಗೆಲ್ಲಬಹುದು ಅಂತ ಹೇಳಿ ಟೈಮ್ಸ್ ನೌ ಇಟಿಜಿ ಸರ್ವೆ ಹೇಳ್ತಾ ಇದೆ. ಓವರ್ ಆಲ್ ಆಗಿ ನಾವು ಗಮನಿಸುವುದಾದ್ರೆ 378 ಸೀಟ್ಗಳಲ್ಲಿ ಎನ್ಡಿಎ ಮೈತ್ರಿಕೂಟ, ಸದ್ಯ ಆಡಳಿತದಲ್ಲಿರುವಂತಹ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡುತ್ತೆ. ಹಾಗೆಯೇ ಇಂಡಿಯಾ ಮೈತ್ರಿಕೂಟ 120 ಸೀಟ್ಗಳನ್ನ ಗೆಲ್ಲುತ್ತೆ. ಜೊತೆಗೆ ಇತರರು 45 ಸೀಟ್ಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಟೈಮ್ಸ್ ನೌ ಇಟಿಜಿ ಸರ್ವೆ ಹೇಳ್ತಾ ಇದೆ. ಕರ್ನಾಟಕದ 28 ಕ್ಷೇತ್ರಗಳ ಬಗ್ಗೆ ಚುನಾವಣಾ ಪೂರ್ವ ಸರ್ವೆ. ಹಾಗಾದ್ರೆ ಈ ಸರ್ವೆ ಹೇಳ್ತಾ ಇರೋದೇನು? 28 ಕ್ಷೇತ್ರಗಳ ಪೈಕಿ ಬಿಜೆಪಿ 22ರಿಂದ 24 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ.
ಕಾಂಗ್ರೆಸ್ಗೆ ಶೇಕಡ 2019ಕ್ಕೆ ಹೋಲಿಕೆ ಮಾಡಿದ್ರೆ ಕೆಲ ಕ್ಷೇತ್ರವನ್ನ ಬಿಜೆಪಿ ಕಳ್ಕೊಳ್ಳುತ್ತೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ವಿಧಾನಸಭೆ ಅಲೆಯಲ್ಲಿ ಕಾಂಗ್ರೆಸ್ಗೆ 4ರಿಂದ 6 ಕ್ಷೇತ್ರಗಳಲ್ಲಿ ಗೆಲುವು ದಕ್ಕುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಸಮೀಕ್ಷೆ ಟೈಮ್ಸ್ ನೌ ಎಟಿಜಿ ಸರ್ವೆ ಹೇಳ್ತಾ ಇದೆ. ಕರ್ನಾಟಕದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮ್ಯಾಜಿಕ್ ಅನ್ನ ಮಾಡಿತ್ತು ಬಿಜೆಪಿ. 25 ಸೀಟ್ಗಳಲ್ಲಿ 28ರಲ್ಲಿ 25 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಿತ್ತು. ಆದರೆ ಈ ಬಾರಿ ಆ ಸಂಖ್ಯೆ ಕಡಿಮೆ ಆಗಬಹುದು. ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡ್ರೂ ಕೂಡ 22ರಿಂದ 24 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಕಳೆದ ಬಾರಿ ಬಿಜೆಪಿ ಏಕಾಂಗಿಯಾಗಿ 25 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಿತ್ತು. ಒಂದರಲ್ಲಿ ಜೆಡಿಎಸ್ ಇತ್ತು, ಒಂದು ಪಕ್ಷೇತರ ಅಭ್ಯರ್ಥಿ, ಮತ್ತೊಂದರಲ್ಲಿ ಕಾಂಗ್ರೆಸ್. ಬಟ್ ಈ ಬಾರಿ ಮೈತ್ರಿ ಮಾಡಿಕೊಂಡ್ರೂ ಕೂಡ 22ರಿಂದ 24 ಸೀಟ್ಗಳನ್ನ ಬಿಜೆಪಿ ಜೆಡಿಎಸ್ ಮೈತ್ರಿ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಕಾಂಗ್ರೆಸ್ನ ಡೀಟೇಲ್ಸ್ ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಸದ್ಯ ರಾಜ್ಯದಲ್ಲಿ ಆಡಳಿತದಲ್ಲಿ ಇರುವಂತಹ ಪಕ್ಷ. ವಿಧಾನಸಭಾ ಚುನಾವಣೆಯಲ್ಲಿ 135 ಸೀಟ್ಗಳನ್ನ ಗೆಲ್ಲುವ ಮೂಲಕ ಅಭೂತಪೂರ್ವ ಜಯವನ್ನ ಸಾಧಿಸಿದಂತಹ ಪಕ್ಷ. ಅದೇ ಲೋಕಸಭಾ ಚುನಾವಣೆಯಲ್ಲಿ ಅದೇ ರೀತಿಯಾದಂತಹ ಫಲಿತಾಂಶ ಇದೆಯಾ? ಇಲ್ಲ ಅಂತ ಹೇಳಿ ಈ ಸಮೀಕ್ಷೆ ಕೂಡ ಹೇಳ್ತಾ ಇದೆ. ಬಟ್ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. 4ರಿಂದ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಸದ್ಯ ಈ ಒಂದು ಸಮೀಕ್ಷೆ ಟೈಮ್ಸ್ ನೌ ಎಟಿಜಿ ಸಮೀಕ್ಷೆ ಹೇಳ್ತಾ ಇದೆ. ಕರ್ನಾಟಕದ ಸಮೀಕ್ಷೆಯ ಡೀಟೇಲ್ಸ್ ನ ಗಮನಿಸಿದ್ರಿ. ಹಾಗಾದ್ರೆ ಇಡೀ ದೇಶಾದ್ಯಂತ ಯಾವ ಪಾರ್ಟಿ ಎಷ್ಟು ಸೀಟ್ಗಳನ್ನ ಗೆಲ್ಲಬಹುದು? ಬಿಜೆಪಿ ಏಕಾಂಗಿಯಾಗಿ ಎಷ್ಟು ಗೆಲ್ಲಬಹುದು? ಬಿಜೆಪಿಯ ಮಿತ್ರ ಪಕ್ಷಗಳು ಏಕಾಂಗಿಯಾಗಿ ಎಷ್ಟು ಸೀಟ್ಗಳನ್ನ ಗೆಲ್ಲಬಹುದು? ಇಂಡಿಯಾ ಮೈತ್ರಿಕೂಟದಲ್ಲಿರುವಂತಹ ಪಕ್ಷಗಳು ಎಷ್ಟು ಸೀಟ್ಗಳನ್ನ ಗೆಲ್ಲಬಹುದು? ಗಮನಿಸ್ತಾ ಹೋಗೋಣ. ನೋಡ್ತಾ ಇದ್ದೀರಿ ನೀವು, ಬಿಜೆಪಿ ಏಕಾಂಗಿಯಾಗಿ 333ರಿಂದ 363 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಟೈಮ್ಸ್ ನೌ ಎಟಿಜಿ ಸಮೀಕ್ಷೆ ಹೇಳ್ತಾ ಇದೆ. 333ರಿಂದ 363 ಬಿಜೆಪಿ ಗೆಲ್ಲುವಂತಹ ಸೀಟ್ಗಳ ಸಂಖ್ಯೆ ಈ ಬಾರಿಯೂ ಕೂಡ 300ರ ಗಡಿಯನ್ನ ಕ್ರಾಸ್ ಮಾಡಿ 350ರ ಗಡಿಯನ್ನ ಕೂಡ ಕ್ರಾಸ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ತೆಗೆದುಕೊಳ್ಳುವಂತಹ ಸೀಟ್ ಎಷ್ಟು? ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಬಾರಿ ಕಾಂಗ್ರೆಸ್ನ ವೈಯಕ್ತಿಕ ಸೀಟ್ಗಳ ಸಂಖ್ಯೆ ಇಳಿಕೆಯಾಗುತ್ತೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. 28ರಿಂದ 48 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ದಾಖಲು ಮಾಡಬಹುದು. ಇದು ಟೈಮ್ಸ್ ನೌ ಇಟಿಜಿ ನೀಡ್ತಾ ಇರುವಂತಹ ಸಮೀಕ್ಷೆ. ವೈಎಸ್ಆರ್ಸಿಪಿ ಆಂಧ್ರ ಪ್ರದೇಶದಲ್ಲಿ ಆಡಳಿತದಲ್ಲಿರುವಂತಹ ಪಕ್ಷ ವೈಎಸ್ಆರ್ಸಿಪಿ, ಜಗನ್ಮೋಹನ್ ರೆಡ್ಡಿ ಸಿಎಂ ಆಗಿದ್ದಾರೆ. ಅಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು? 21ರಿಂದ 22 ಕ್ಷೇತ್ರಗಳಲ್ಲಿ ವೈಎಸ್ಆರ್ಸಿಪಿ ಪಕ್ಷ ಆಂಧ್ರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ತಮಿಳುನಾಡಿನಲ್ಲಿ ಆಡಳಿತದಲ್ಲಿರುವಂತಹ ಡಿಎಂಕೆ ಪಕ್ಷ 24ರಿಂದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಸಮೀಕ್ಷೆ ಅಂದಾಜು ಮಾಡ್ತಾ ಇದೆ. ಇದು ಸಮೀಕ್ಷೆಯ ರಿಸಲ್ಟ್. ವೆಸ್ಟ್ ಬೆಂಗಾಲ್ನಲ್ಲಿ ಆಡಳಿತದಲ್ಲಿರುವಂತಹ ಟಿಎಂಸಿ ಪಕ್ಷ ಎಷ್ಟು ಸೀಟ್ಗಳಲ್ಲಿ ಗೆಲ್ಲಬಹುದು? ಸೀಟ್ಗಳ ಸಂಖ್ಯೆ ಕಡಿಮೆ ಆಗಬಹುದು ಅಂತ ಹೇಳಿ ಸದ್ಯ ಈ ಒಂದು ಸಮೀಕ್ಷೆಯ ರಿಸಲ್ಟ್ ನ ನೋಡಿ ಅಂದಾಜು ಮಾಡಬಹುದೇನೋ. ಯಾಕಂದ್ರೆ 17ರಿಂದ 21 ಕ್ಷೇತ್ರಗಳಲ್ಲಿ ಟಿಎಂಸಿ ಪಕ್ಷ, ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇರೋದು. ಹಾಗೆ ಬಿಜೆಡಿ, ಬಿಜು ಜನತಾದಳ, ಒಡಿಶಾದಲ್ಲಿರುವಂತಹ ಆಡಳಿತಾರೂಢ ಪಕ್ಷ 10ರಿಂದ 11 ಕ್ಷೇತ್ರಗಳಲ್ಲಿ ಅವರು ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಅವರು ಎನ್ಡಿಎ ಮೈತ್ರಿಕೂಟಕ್ಕೆ ಜೈ ಎಂದಿದ್ದಾರೆ ಈ ಬಾರಿ. ಹಾಗೆ ಆಮ್ ಆದ್ಮಿ ಪಕ್ಷ ದೆಹಲಿ ಹಾಗೆ ಪಂಜಾಬ್ ಈ 2 ರಾಜ್ಯಗಳಲ್ಲಿ ಆಡಳಿತದಲ್ಲಿ ಇರುವಂತಹ ಪಕ್ಷ. ಹಾಗಿದ್ರೂ ಕೂಡ 5ರಿಂದ 7 ಲೋಕಸಭಾ ಕ್ಷೇತ್ರಗಳಲ್ಲಿ ಅವರು ಗೆಲುವನ್ನ ದಾಖಲು ಮಾಡಬಹುದು. ಹಾಗೆ ಇತರರು 64ರಿಂದ 84ರವರೆಗೆ ಅವರು ಸೀಟ್ಗಳನ್ನ ಗೆಲ್ಲಬಹುದು. ಇತರರು ಬೇರೆ ಬೇರೆ ಸಣ್ಣ ಪುಟ್ಟ ಪಾರ್ಟಿಗಳಿದ್ದಾವೆ, ಪಕ್ಷೇತರರಿದ್ದಾರೆ. 64ರಿಂದ 84 ಕ್ಷೇತ್ರಗಳನ್ನ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಟೈಮ್ಸ್ ನೌ ಎಟಿಜಿ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಟಾಪ್ 6 ರಾಜ್ಯಗಳಲ್ಲಿ
ಯಾವ ರೀತಿಯಾದಂತಹ ರಿಸಲ್ಟ್ ಬರಬಹುದು? ಯಾಕಂದ್ರೆ ಈ ರಾಜ್ಯಗಳಿದ್ದಾವಲ್ಲ, ಇದು ಲೋಕಸಭಾ ಚುನಾವಣೆಯ ರಿಸಲ್ಟ್ ನಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುವಂತಹ ರಾಜ್ಯಗಳು, ಅತಿ ಹೆಚ್ಚು ಲೋಕಸಭಾ ಸೀಟ್ಗಳನ್ನ ಹೊಂದಿರುವಂತಹ ರಾಜ್ಯಗಳು. ಅದರಲ್ಲಿ ಮೊದಲನೇದಾಗಿ ಬರುವುದು ಉತ್ತರ ಪ್ರದೇಶ ರಾಜ್ಯ. ಉತ್ತರ ಪ್ರದೇಶ ಒಂದರಲ್ಲೇ ಬರೋಬ್ಬರಿ 80 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ 72ರಿಂದ 78 ಲೋಕಸಭಾ ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 62ಕ್ಕೆ ಈ ಸಂಖ್ಯೆ ಇಳಿದಿತ್ತು. 2014ರಲ್ಲಿ 72 ಇದ್ದಿದ್ದು 62 ಆಗಿತ್ತು. ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೆ ಎನ್ಡಿಎ ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಬಹಳ ದೊಡ್ಡ ಮಟ್ಟದ ಲೋಕಸಭಾ ಸೀಟ್ಗಳು ಉತ್ತರ ಪ್ರದೇಶದಿಂದಾನೇ ಬಿಜೆಪಿಗೆ ಸಿಗುತ್ತೆ, ಎನ್ಡಿಎ ಮೈತ್ರಿಕೂಟಕ್ಕೆ ಸಿಗುತ್ತೆ ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. 72ರಿಂದ 78. ಬಹುಶಃ ಅಯೋಧ್ಯೆ ಫ್ಯಾಕ್ಟರ್ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವರ್ಕ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಹಾಗೆ ಇಂಡಿಯಾ ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ ಗೆಲ್ಲುವಂತಹ ಸೀಟ್ ಎಷ್ಟು ನೋಡ್ತಾ ಇದ್ದೀರಿ? 2ರಿಂದ 6 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಎಸ್ಪಿ ಪಕ್ಷ ಕೂಡ ಇದೆ ಅಲ್ಲಿ, ಇಂಡಿಯಾ ಮೈತ್ರಿಕೂಟದಲ್ಲಿ ಇರುವಂತಹ ಪಕ್ಷ. ಹಾಗೆ ಬಿಎಸ್ಪಿ ಪಕ್ಷ ಎಷ್ಟು ಗೆಲ್ಲಬಹುದು? ಒಂದೊಮ್ಮೆ ಉತ್ತರ ಪ್ರದೇಶದಲ್ಲಿ ಆಡಳಿತವನ್ನ ನಡೆಸಿದ್ದಂತಹ ಪಕ್ಷ, ಬಟ್ ಲೋಕಸಭೆಯಲ್ಲಿ 1 ಸೀಟನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಮುಂದಿನ ರಾಜ್ಯ ಗಮನಿಸ್ತಾ ಹೋಗೋಣ. ಪಶ್ಚಿಮ ಬಂಗಾಳ 42 ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ ಪಶ್ಚಿಮ ಬಂಗಾಳ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಹಳ ದೊಡ್ಡ ಫೈಟ್ ಅನ್ನ ನಾವು ಗಮನಿಸಿದ್ವಿ. ಎನ್ಡಿಎ ಮೈತ್ರಿಕೂಟ ಪಶ್ಚಿಮ ಬಂಗಾಳದಲ್ಲಿ 20ರಿಂದ 24 ಸೀಟ್ಗಳನ್ನ ಈ ಬಾರಿ ಗೆಲ್ಲಬಹುದು ಅಂತ ಹೇಳಿ ಸಮೀಕ್ಷೆ ಹೇಳಿದ್ರೆ, ಟಿಎಂಸಿ ಪಕ್ಷ, ಆಡಳಿತಾರೂಢ ಟಿಎಂಸಿ 17ರಿಂದ 21 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆಯೇ ಇಂಡಿಯಾ ಮೈತ್ರಿಕೂಟ ಗೆಲ್ಲದೇನೆ ಇರಬಹುದು ಅಥವಾ 2ರ ತನಕ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಇದು ಪಶ್ಚಿಮ ಬಂಗಾಳದ ಡೀಟೇಲ್ಸ್. ಮುಂದಿನ ರಾಷ್ಟ್ರ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಮುಂದಿನ ರಾಜ್ಯ ಮಹಾರಾಷ್ಟ್ರದಲ್ಲಿ ಒಟ್ಟು 48 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಆ ಲೋಕಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ 34ರಿಂದ 38 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಕಳೆದ ಬಾರಿ ಇದು 40ಕ್ಕಿಂತ ಹೆಚ್ಚಿತ್ತು, ಬಟ್ ಈ ಬಾರಿ ಸ್ವಲ್ಪ ಇಳಿಕೆ ಆದ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಇಂಡಿಯಾ ಮೈತ್ರಿಕೂಟದ ಲೋಕಸಭಾ ಸೀಟ್ಗಳ ಸಂಖ್ಯೆ ಏರಿಕೆಯಾಗಿರೋದು ಗೊತ್ತಾಗ್ತಾ ಇದೆ. 9ರಿಂದ 13 ಸೀಟ್ಗಳನ್ನ ಅವರಲ್ಲಿ ಪಡ್ಕೊಳ್ಬಹುದು. ಹಾಗೆ ಇತರರು 1 ಸೀಟ್ನಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಸಮೀಕ್ಷೆ ತಿಳಿಸ್ತಾ ಇದೆ. ಮುಂದಿನ ರಾಜ್ಯ ಗುಜರಾತ್ನಲ್ಲಿ ಇರುವಂತಹ ಸೀಟ್ಗಳು 26. ಕಳೆದ ಲೋಕಸಭಾ ಚುನಾವಣೆಯ ರಿಸಲ್ಟೇ ಈ ಬಾರಿಯೂ ಕೂಡ ರಿಪೀಟ್ ಆಗುತ್ತೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. 26 ಲೋಕಸಭಾ ಕ್ಷೇತ್ರಗಳಲ್ಲಿ 26ರಲ್ಲೂ ಆಡಳಿತಾರೂಢ ಬಿಜೆಪಿ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡುತ್ತೆ. ಇಂಡಿಯಾ ಮೈತ್ರಿಕೂಟ ಇರಬಹುದು ಅಥವಾ ಇತರರು ಇರಬಹುದು, ಅವರ ಸಾಧನೆ ಶೂನ್ಯ ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ನೋಡಬೇಕು ಈ ಬಾರಿಯ ಚುನಾವಣೆಯಲ್ಲಿ ಏನಾಗುತ್ತೆ ಅಂತ ಹೇಳಿ. ಮಧ್ಯಪ್ರದೇಶದ ರಿಸಲ್ಟ್ ನ ಗಮನಿಸ್ತಾ ಇದ್ದೀರಿ. ಸಮೀಕ್ಷಾ ರಿಸಲ್ಟ್ ಇದು. 29 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಆಡಳಿತಾರೂಢ ಬಿಜೆಪಿಯೇ 28ರಿಂದ 29 ಸೀಟ್ಗಳನ್ನ ಗೆಲ್ಲಬಹುದು. ಬಹುತೇಕ ವೈಟ್ ವಾಶ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಇಫ್ ಇನ್ ಕೇಸ್ ಇಂಡಿಯಾ ಮೈತ್ರಿಕೂಟ ಗೆದ್ರೆ 1 ಸೀಟನ್ನ ಗೆಲ್ಲಬಹುದು, ಇತರರಿಗಂತೂ ಚಾನ್ಸೇ ಇಲ್ಲ. ಇಂಡಿಯಾ ಮೈತ್ರಿಕೂಟ ಗೆದ್ರೆ 1 ಸೀಟನ್ನ ಗೆಲ್ಲಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಮುಂದಿನ ರಾಜ್ಯವನ್ನ ಗಮನಿಸ್ತಾ ಹೋಗೋಣ. ಕೇರಳ. ಇಲ್ಲಿ ಬಿಜೆಪಿಯ ಅಸ್ತಿತ್ವ ಅಷ್ಟಾಗಿ ಇಲ್ಲ, ಬಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಲೆಫ್ಟ್ ಅನ್ನುವಂತಹ ಸಿಚುವೇಶನ್ ಇರೋದು. ಎನ್ಡಿಎ ಮೈತ್ರಿಕೂಟ ಕೇರಳದಲ್ಲಿ ಗೆಲ್ಲದೇನೋ ಇರಬಹುದು, ಗೆದ್ರೆ 1 ಸೀಟನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಸಮೀಕ್ಷೆ ಹೇಳಿದ್ರೆ, ಇಂಡಿಯಾ ಮೈತ್ರಿಕೂಟ 18ರಿಂದ 20 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ತಿಳಿಸ್ತಾ ಇದೆ. ಹಾಗೆ ಇತರರು ಯಾವುದೇ ಸೀಟ್ಗಳನ್ನ ಗೆಲ್ಲೋದಿಲ್ಲ, ಗೆಲ್ಲುವಂತಹ ಸಾಧ್ಯತೆ ಕಡಿಮೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಒಟ್ಟಾರೆಯಾಗಿ 6 ರಾಜ್ಯಗಳ ಡೀಟೇಲ್ಸ್ನ ನೀವು ಗಮನಿಸಿದ್ರಿ. ಇಡೀ ದೇಶಾದ್ಯಂತ ಎನ್ಡಿಎ ಮೈತ್ರಿಕೂಟ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇರೋದು. ಆಗ್ಲೇ ಟೈಮ್ಸ್ ನೌ ATJ ಸರ್ವೆಯನ್ನ ಗಮನಿಸಿದ್ರಿ. ಮತ್ತೊಂದು ಕಡೆ ಇಂಡಿಯಾ ಟಿವಿ ಸರ್ವೆಯಲ್ಲೂ ಕೂಡ ಮೋದಿಗೆ ಬಹುಪರ ಕೇಳಲಾಗಿದೆ. ಮೋದಿ ನೇತೃತ್ವದ ಎನ್ಡಿಎಗೆ ಸಮೀಕ್ಷೆಯಲ್ಲಿ ಬಹುಮತ ಸಿಕ್ಕಿದೆ. 3ನೇ ಬಾರಿಯೂ ಕೇಸರಿ ಒಕ್ಕೂಟಕ್ಕೆ ಜಯದ ಭವಿಷ್ಯವನ್ನ ನುಡಿದಿದೆ ಈ ಸಮೀಕ್ಷೆ. 100ರ ಗಡಿಯನ್ನೂ ಮುಟ್ಟಿಲ್ಲ ಸಮೀಕ್ಷೆಯಲ್ಲಿ ಇಂಡಿಯಾ ಮೈತ್ರಿಕೂಟ.
ಇಂಡಿಯಾ ಟಿವಿ ಸಿಎನ್ಎಕ್ಸ್ ಲೋಕ ಸರ್ವೆಯ ಡೀಟೇಲ್ಸ್ನ ಗಮನಿಸ್ತಾ ಇದ್ದೀರಿ. 378 ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಇಂಡಿಯಾ ಟಿವಿ ಸಿಎನ್ಎಕ್ಸ್ ಲೋಕ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಇಂಡಿಯಾ ಮೈತ್ರಿಕೂಟಕ್ಕೆ ಸಿಕ್ಕುವಂತಹ ಸೀಟ್ಗಳು ಎಷ್ಟು ಈ ಸಮೀಕ್ಷೆಯ ಪ್ರಕಾರ ಅದನ್ನ ಕೂಡ ಗಮನಿಸ್ತಾ ಹೋಗೋಣ. ಈಗ ನೀವು ಗಮನಿಸ್ತಾ ಇರೋದು ಎನ್ಡಿಎ ಮೈತ್ರಿಕೂಟದ ಸೀಟ್ಗಳನ್ನ 378 ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆಯೇ 98 ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಅಂದ್ರೆ 100ರ ಗಡಿಯನ್ನ ಕೂಡ ಇಂಡಿಯಾ ಮೈತ್ರಿಕೂಟ ದಾಟುವುದಿಲ್ಲ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇರುವುದು. ಜೊತೆಗೆ ಇತರರು 67 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅನ್ನುವಂಥದ್ದು ಈ ಸಮೀಕ್ಷೆ ಕೊಡ್ತಾ ಇರುವಂತಹ ಡೀಟೇಲ್ಸ್. ಇಂಡಿಯಾ ಟಿವಿ ಸಿಎನ್ಎಕ್ಸ್ ಸಮೀಕ್ಷೆ. ಹಾಗಾದ್ರೆ ಈ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ರಿಸಲ್ಟ್ ಬರಬಹುದು, ಯಾವ ಪಕ್ಷಕ್ಕೆ ಎಷ್ಟು ಸೀಟ್ಗಳು ಸಿಗಬಹುದು, ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ಕರ್ನಾಟಕದಲ್ಲಿ ಬಿಜೆಪಿಗೆ ಮುನ್ನಡೆ ಅಂತ ಹೇಳಿ ಈ ಸಮೀಕ್ಷೆ ಕೂಡ ಹೇಳ್ತಾ ಇದೆ. ಕರ್ನಾಟಕದಲ್ಲಿ ಸಿಎನ್ಎಕ್ಸ್ ನಡೆಸಿದಂತಹ ಸರ್ವೆಯಲ್ಲಿ ಬಿಜೆಪಿಗೆ ಬಹುಮತ ಸಿಕ್ಕಿದೆ. ಇಂಡಿಯಾ ಟಿವಿ ನೇತೃತ್ವದಲ್ಲಿ ಸಿಎನ್ಎಕ್ಸ್ ನಡೆಸಿದಂತಹ ಸಮೀಕ್ಷೆ ಇದು. 2019ಕ್ಕೆ ಹೋಲಿಕೆ ಮಾಡಿದ್ರೆ ಕೆಲ ಸ್ಥಾನಗಳನ್ನ ಬಿಜೆಪಿ ಕಳ್ಕೊಳ್ಬಹುದು ಅಂತಾನು ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಎಷ್ಟು ಸೀಟ್ಗಳು ಬರಬಹುದು ಕರ್ನಾಟಕದಲ್ಲಿ? ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ 24 ಕ್ಷೇತ್ರಗಳು ಸಿಗಬಹುದು. ಕಳೆದ ಬಾರಿ 25ರಲ್ಲಿ ಏಕಾಂಗಿಯಾಗಿ ಬಿಜೆಪಿ ಗೆದ್ದಿತ್ತು. ಬಟ್ ಈ ಬಾರಿ ಮೈತ್ರಿ ಮಾಡಿಕೊಂಡ್ರು ಕೂಡ 24 ಕ್ಷೇತ್ರಗಳಲ್ಲಿ ಈ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ ಇಂಡಿಯಾ ಟಿವಿ ಸಿಎನ್ಎಕ್ಸ್. ಹಾಗಾದ್ರೆ ಕಾಂಗ್ರೆಸ್ಗೆ ಸಿಗುವಂತಹ ಸೀಟ್ಗಳೆಷ್ಟು? 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಕರ್ನಾಟಕದ ಸಮೀಕ್ಷೆಯ ರಿಸಲ್ಟ್ ನ ನೀವು ಗಮನಿಸ್ತಾ ಇದ್ದೀರಿ. ಇಂಡಿಯಾ ಟಿವಿ ಸಿಎನ್ಎಕ್ಸ್ ಸಮೀಕ್ಷೆಯ ರಿಸಲ್ಟ್ ನ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ 24 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಿದ್ರೆ ಕಾಂಗ್ರೆಸ್ 4 ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಪ್ರದೇಶವಾರು ಯಾವ ಭಾಗದಲ್ಲಿ ಎಷ್ಟು ಸೀಟ್ಗಳನ್ನ ಯಾವ ಪಕ್ಷ ಗೆಲ್ಲುತ್ತೆ ಆ ಡೀಟೇಲ್ಸ್ ನ ಕೂಡ ಈ ಸಮೀಕ್ಷೆ ನೀಡಿದೆ. ಅದನ್ನ ನೋಡ್ತಾ ಹೋಗೋಣ. ಉತ್ತರ ಕರ್ನಾಟಕ ಭಾಗದಲ್ಲಿ ಎನ್ಡಿಎ ಮೈತ್ರಿಕೂಟ 9 ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡಿದ್ರೆ ಕಾಂಗ್ರೆಸ್ 2 ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂತಹ ಒಟ್ಟು ಸೀಟ್ಗಳು 11ರಲ್ಲಿ 9ರಲ್ಲಿ ಎನ್ಡಿಎ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಮುಂದಿನ ಭಾಗವನ್ನ ಗಮನಿಸೋಣ. ದಕ್ಷಿಣ ಕರ್ನಾಟಕ ಭಾಗ, ಅದನ್ನ ಕೂಡ ಗಮನಿಸ್ತಾ ಇದ್ದೀರಿ ನೀವು. ದಕ್ಷಿಣ ಕರ್ನಾಟಕ ಭಾಗದಲ್ಲಿ 9 ಸೀಟ್ಗಳಿದ್ದಾವೆ. ಆ 9 ಸೀಟ್ಗಳಲ್ಲಿ ಎನ್ಡಿಎ ಅಂದ್ರೆ ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿಕೂಟ 8 ಸೀಟ್ಗಳನ್ನ ಗೆಲ್ಲುವಲ್ಲಿ ಸಕ್ಸಸ್ ಆದ್ರೆ ಕಾಂಗ್ರೆಸ್ 1ರಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆಯೇ ಕರಾವಳಿ ಕರ್ನಾಟಕ ಗಮನಿಸ್ತಾ ಇದ್ದೀರಿ. ಎನ್ಡಿಎ ಒಟ್ಟಿರುವಂತದ್ದು 3 ಲೋಕಸಭಾ ಕ್ಷೇತ್ರಗಳು. ಆ 3ಅನ್ನೂ ಕೂಡ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಗೆಲ್ಲುತ್ತೆ. ಕಾಂಗ್ರೆಸ್ಗೆ ಇಲ್ಲಿ ಸಾಧನೆ, ಇಲ್ಲಿ ಗೆಲುವು 0 ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇರೋದು. ಜೊತೆಗೆ ಗ್ರೇಟರ್ ಬೆಂಗಳೂರು ಈ ಭಾಗದಲ್ಲಿ 5 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಆ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ಡಿಎ 4 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಿದ್ರೆ ಕಾಂಗ್ರೆಸ್ 1 ಕ್ಷೇತ್ರಕ್ಕೆ ತೃಪ್ತಿಯನ್ನ ಪಡ್ಕೊಳ್ಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಉತ್ತರದಲ್ಲಿ ಎನ್ಡಿಎ ಬಿರುಗಾಳಿ, ದಕ್ಷಿಣದಲ್ಲಿ ಇಂಡಿಯಾ ಮೈತ್ರಿಕೂಟದ ಸುಂಟರಗಾಳಿ. ಇಂಡಿಯಾ ಟಿವಿ ಸಿಎನ್ಎಕ್ಸ್ ನಡೆಸಿದಂತಹ ಒಪಿನಿಯನ್ ಪೋಲ್ನಲ್ಲಿ ಬಹಿರಂಗವಾಗಿರುವಂತಹ ಅಂಶಗಳಿವು. ದಕ್ಷಿಣ ಭಾರತದಲ್ಲಿ 130 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 60 ಸ್ಥಾನವನ್ನ ಗೆಲ್ಲಬಹುದು. ಮೋದಿ ನೇತೃತ್ವದ ಎನ್ಡಿಎ ಒಕ್ಕೂಟ 38 ಸ್ಥಾನ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಉತ್ತರ ಭಾರತದಲ್ಲಿ ಎನ್ಡಿಎ ಮೈತ್ರಿಕೂಟ ಪ್ರಾಬಲ್ಯವನ್ನ ಮೆರೆದ್ರೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟ ಮೇಲುಗೈ ಸಾಧಿಸಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇರೋದು. ಮೊದಲನೇದಾಗಿ ರಾಜ್ಯವನ್ನ ಗಮನಿಸ್ತಾ ಇದ್ದೀರಿ. ತೆಲಂಗಾಣ 17 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಇಲ್ಲಿ ಬಿಜೆಪಿ 5 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು. ಕಾಂಗ್ರೆಸ್ 9 ಕ್ಷೇತ್ರಗಳಲ್ಲಿ, ಬಿಆರ್ಎಸ್ 2 ಕ್ಷೇತ್ರಗಳಲ್ಲಿ, ಹಾಗೆ
ಎಐಎಂಐಎಂ 1 ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತೇಳಿ ಇಂಡಿಯಾ ಟಿವಿ ಸಿಎನ್ಎಕ್ಸ್ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆಯೇ ಮುಂದಿನ ರಾಜ್ಯವನ್ನ ಗಮನಿಸ್ತಾ ಹೋಗೋಣ. ಈಗ ನೀವು ಗಮನಿಸಿದಂತಹ ಡೀಟೇಲ್ಸ್ ತೆಲಂಗಾಣದ್ದು. ಈಗ ತಮಿಳುನಾಡು ಹಾಗೆ ಪಾಂಡಿಚೇರಿಯ ಡೀಟೇಲ್ಸ್ನ ನೋಡ್ತಾ ಇದ್ದೀರಿ. ತಮಿಳುನಾಡು ಹಾಗೆ ಪಾಂಡಿಚೇರಿಯಲ್ಲಿ ಒಟ್ಟು 40 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ. ಅದರಲ್ಲಿ ಬಿಜೆಪಿ 6ರಲ್ಲಿ 5 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ 6 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡುವಂತಹ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲಿ ಆಡಳಿತದಲ್ಲಿರುವಂತಹ ಡಿಎಂಕೆ ಪಕ್ಷ 20 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆಯೇ ಎಐಎಡಿಎಂಕೆ 4 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಮುಂದಿನ ರಾಜ್ಯದ ಡೀಟೇಲ್ಸ್ನ ಗಮನಿಸ್ತಾ ಹೋಗೋಣ. ಆಂಧ್ರ ಪ್ರದೇಶದಲ್ಲಿ 25 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ವೈಎಸ್ಆರ್ಸಿಪಿ ಆಡಳಿತಾರೂಢ ಪಕ್ಷ 15 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಕಳೆದ ಬಾರಿ ವೈಎಸ್ಆರ್ಸಿಪಿ 2019ರ ಲೋಕಸಭಾ ಚುನಾವಣೆಯಲ್ಲಿ 20ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆದ್ದಿತ್ತು, 22 ಲೋಕಸಭಾ ಸೀಟ್ಗಳನ್ನ ಗೆದ್ದಿತ್ತು. ಬಟ್ ಈ ಬಾರಿ ಇಳಿಕೆಯಾಗುತ್ತೆ ಅಂತೇಳಿ ಸಮೀಕ್ಷೆ ಹೇಳ್ತಾ ಇರೋದು. ಹಾಗೆಯೇ ಟಿಡಿಪಿ ಕಳೆದ ಬಾರಿ ಕೇವಲ 3 ಸೀಟ್ಗಳನ್ನ ಗೆಲ್ಲುವಲ್ಲಿ ಸಕ್ಸಸ್ ಆಗಿತ್ತು. ಈ ಬಾರಿ 10 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಬಿಜೆಪಿ ಹಾಗೆ ಕಾಂಗ್ರೆಸ್ ಇಲ್ಲಿ ಯಾವುದೇ ರೀತಿಯಾದಂತಹ ಸೀಟ್ಗಳನ್ನ ಗೆಲ್ಲೋದಿಲ್ಲ ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇರೋದು. ಬಟ್ ಟಿಡಿಪಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿದೆ ಬಿಜೆಪಿ. ಮುಂದಿನ ರಾಜ್ಯವನ್ನ ಗಮನಿಸ್ತಾ ಇದ್ದೀರಿ, ಕೇರಳ. ಒಟ್ಟು 20 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಕೇರಳದಲ್ಲಿ ಬಿಜೆಪಿ ಈ ಬಾರಿ 3 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇರೋದು. ಹಾಗೆಯೇ ಯುಡಿಎಫ್ 11 ಲೋಕಸಭಾ ಕ್ಷೇತ್ರಗಳು, ಹಾಗೆಯೇ ಎಲ್ಡಿಎಫ್ 6 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಈಗ ನಡೆದಿರುವಂತಹ ಸಮೀಕ್ಷೆಯ ಡೀಟೇಲ್ಸ್ ಇದು. ಕೆಲವೇ ದಿನಗಳಲ್ಲಿ ಚುನಾವಣೆ ಅನೌನ್ಸ್ ಆಗುತ್ತೆ. ಅದಾದ ನಂತರದಲ್ಲಿ ಚುನಾವಣೆಯೂ ಕೂಡ ನಡೆಯುತ್ತೆ. ಯಾರ ಪರವಾಗಿ ದೇಶದ ಮತದಾರ ಜೈಕಾರವನ್ನ ಹಾಕ್ತಾನೆ ಅಂತ ಹೇಳಿ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.